ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜಿನಾ ಮಾರ್ಟೀಸ್. ಫ್ರೆಂಡ್ಸ್, ಇವತ್ತು ನಮಗೆ ರಜೆ 3 ದಿನದಿಂದ. ಇಲ್ಲಿ ಮುಸ್ಲಿಂ ಬಾಂಧವರದ್ದು ಹಬ್ಬ ಈದ್ ಅಂತ. ಸೊ ನಮಗೆ 3 ದಿವಸ ರಜೆ. ಸೊ ಇವತ್ತು ನನ್ನ ರಜೆಯ ಕೊನೆಯ ದಿವಸ. ನಾನು ರಜೆಯ ಕೊನೆಯ ದಿವಸದಲ್ಲಿ ಏನಾದರೂ ಮನೆಯಲ್ಲಿ ಮಾಡಬೇಕು ಅಂತ ನನ್ನ ಕಬಟನ್ನು ನೋಡಲಿಕ್ಕೆ ಅಂತ ಬಂದಿದ್ದೇನೆ. ನನ್ನ ಕಬಟಲ್ಲಿ ನೋಡಿ ಎಷ್ಟು ಬಟ್ಟೆ ಇದೆ. ನಾವು ಹೆಂಗಸರು ಬಟ್ಟೆಯನ್ನು ತಗೊಳ್ಳೋದು ಮಾತ್ರ, ಹಾಕೋದು ಯಾವಾಗ ಅಂತ ಗೊತ್ತಿಲ್ಲ. ಸ್ಪೆಷಲಿ ನಾನು ಹೆಂಗಸರಂತ ಹೇಳ್ದಿಲ್ಲ, ನಾನು ಸ್ಪೆಷಲಿ ತುಂಬ ಬಟ್ಟೆ ತಗೊಂಡಿದ್ದೇನೆ. ಹೋದಾಗ ಇಂಡಿಯಾದಲ್ಲಿ ಹೋಗಿ ಬಟ್ಟೆ ತಗೊಂಡು ಬರುವುದು, ಇಲ್ಲಿ ಹಾಕೋದೇ ಇಲ್ಲ, ಹಾಗೇ ಇದೆ ಬಟ್ಟೆ. ಎಷ್ಟು ಬಟ್ಟೆ ಇದೆ ನೋಡಿ ನಂದು, ಒಳ್ಳೆ ಬಟ್ಟೆ. ಸೊ ಅದನ್ನು ಇವಾಗ ಎಂತ ಮಾಡೋದು ಅಂತ ಗೊತ್ತಿಲ್ಲ. ನಾನು ಎಲ್ಲಿ ಹೋಗುವಾಗ ಹಾಕೋದು ಅಲ್ವಾ. ಇಂಡಿಯಾಕ್ಕೆ ಬರುವಾಗ ಹಾಕಿದರೆ ನನ್ನ ಏಜಿಗೆ ಅದು ಫಿಟ್ ಆಗೋಲ್ಲ, ನಾನು ಸಾರಿಯೇ ಹಾಕಬೇಕಾಗುತ್ತೆ. ಸೊ ನಂದು ಎಷ್ಟು ಬಟ್ಟೆ ಇದೆ, ಎಷ್ಟು ಹಣ ವೇಸ್ಟ್ ಮಾಡಿದ್ದೀನಿ ನಾನು ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ನೀವು ಸಹ ಹಾಗೆಯೇ ಮಾಡ್ತೀರಾ ಅಂತ ನನಗೆ ಹೇಳಿ ಕಮೆಂಟಲ್ಲಿ. ಎಷ್ಟು ಬಟ್ಟೆ ತಗೊಂಡಿದ್ದೇನೆ ನೋಡಿ ನಾನು. ಒಳ್ಳೆ ಬಟ್ಟೆ ಇದೆ ನೋಡಿ. ನೋಡಿ, ಇದು ನಾನು ಇಲ್ಲಿಯೇ ಬಾರೈನಲ್ಲಿ ತಗೊಂಡ ಬಟ್ಟೆ. ಓಕೆ, ಈ ಥರ ಇದೆ ಇದು. ಓಕೆ, ಇದು ಬಾರೈನಲ್ಲಿ ತಗೊಂಡ ಬಟ್ಟೆ. ಇದು ನಾನು ಯಾವಾಗ ಸಹ ಹಾಕ್ತೇನೆ ಇಲ್ಲಿ. ಇದು ಹಾಫ್ ಬಟ್ಟೆ, ಅಂದರೆ ಮುಕ್ಕಾಲು ಅಂಶ ಬಟ್ಟೆ. ನೋಡಿ, ಈ ಥರ ಇದೆ ನೋಡಿ, ಚೆಂದ ಇದೆ ಅಲ್ಲ ಇದು ನಾನು ಯಾವಾಗ ಸಹ ಹಾಕ್ತೇನೆ ಇಲ್ಲಿ. ಸೊ ಇದಾದರೂ ಪರವಾಗಿಲ್ಲ, ಇದು ಇಡ್ತೇನೆ ಇಲ್ಲೇ. ಮತ್ತು ಉಳಿದ ಬಟ್ಟೆ ಎಲ್ಲ ಎಂತ ಮಾಡೋದು ಅಂತ ಗೊತ್ತಿಲ್ಲ, ತುಂಬ ಬಟ್ಟೆ ಇದೆ ನೋಡಿ. ನಾನು ತೋರಿಸ್ತೇನೆ ಒಂದೊಂದೇ ನಿಮಗೆ. ನೋಡಿ, ಜಯಲಕ್ಷ್ಮಿ ಸಿಲ್ಕಲ್ಲಿ ಸಾರೀಸ್ ಇದೆ, ಅದರಲ್ಲಿ ತಗೊಂಡು ಬಂದಿದ್ದು. ಎಷ್ಟು ಉದ್ದ ಇದೆ ಅಂದರೆ ನೋಡಿ, ಹಾಕಿದ್ದೀನಿ 1-2 ಸಲ. ಎಷ್ಟು ಉದ್ದ ಇದೆ ನೋಡಿ ಅದು. ಬಟ್ ಹಾಕುವುದು ಎಲ್ಲಿ ಹೋಗುವಾಗ ಹಾಕುವುದು. ನಾನಿಲ್ಲಿ ಇವಾಗ ಜಾಸ್ತಿ ಪಾರ್ಟಿಗೆ ಕೂಡ ಹೋಗಿಲ್ಲ. ಚೆಂದ ಇದೆ ನೋಡಿ ಇದೊಂದು ಬಟ್ಟೆ. ನೋಡಿ, ಈ ಥರ ಇದೆ, ಈ ಥರ ಇದೆ. ತುಂಬ ಹಣ ಕೊಟ್ಟಿದ್ದೀನಿ, ವೇಸ್ಟ್ ಎಲ್ಲ ನೋಡಿ. ಇನ್ನು ಯಾವಾಗ ಹಾಕೋದಲ್ವಾ. ಸೊ ಇದು ಸಹ ಹಾಗೆಯೇ ಇದೆ, ಇಲ್ಲಿ ಇಡ್ತೇನೆ, ಮತ್ತೆ ತೆಗೆದಿಲ್ಲ, ಇಲ್ಲದ್ರೆ ವೀಡಿಯೋ ಲಾಂಗ್ ಆಗ್ತದಲ್ಲ. ಇನ್ನೊಂದು ಬಟ್ಟೆ ನೋಡಿ, ಇದು ಸಹ ಹಾಗೇನೆ ತಗೊಂಡದ್ದು ಮಾತ್ರ, ಒಂದು ಸಲ ಸಹ ಹಾಕಲಿಲ್ಲ ಇದು ಬಟ್ಟೆ. ನಾನು ಹಾಕಿ ತೋರಿಸಿದರೆ ಗೊತ್ತಾಗ್ಬೋದು ಹೇಗೆ ಇದೆ ಅಂತ. ತುಂಬ ಚೆಂದ ಇದೆ ಮಾತ್ರ. ಈ ಥರ ಇದೆ ನೋಡಿ, ಇದು ಪಲ್ಲು ಅದರದ್ದು ನೋಡಿ, ಈ ಥರ ಇದೆ ಕಟ್ಟಿಂಗ್ ಎಲ್ಲ. ಬಟ್ ಒಳಗಡೆ ಪ್ಯಾಂಟ್ ಇದೆ ಈ ಥರ. ಇದು ಪ್ಯಾಂಟ್ ಹಾಕಬೇಕು, ಮತ್ತು ಇದು ಡ್ರೆಸ್ ಹಾಕಬೇಕು. ತುಂಬ ಚೆಂದ ಇದೆ, ಹಾಕಲೇ ಇಲ್ಲ ನೋಡಿ, ಹಾಗೇ ಇದೆ ತಗೊಂಡು ಬಂದದ್ದು ನೋಡಿ. ಈ ಥರ ಇದೆ ನೋಡಿ, ಎಲ್ಲ ನೋಡಬೇಕು. ಇನ್ನೊಂದಿದೆ, ಇದು ಸಹ ನಾನು ಹಾಕಲಿಲ್ಲ ಬಟ್ಟೆ, ತಗೊಂಡು ಬಂದದ್ದು ಮಾತ್ರ. ಉದ್ದ ಬಟ್ಟೆ, ಎಲ್ಲಿ ಹೋಗುವಾಗ ಹಾಕೋದಲ್ಲ. ಡ್ಯೂಟಿಗೆ ಹೋಗುವಾಗ ಹಾಕ್ಲಿಕ್ಕೆ ಆಗಲಿಲ್ಲ, ಎಲ್ಲಿಯಾದರೂ ಪಾರ್ಟಿ ಇರುವಾಗ ಹಾಕಬೇಕು. ಈ ಥರ ಇದೆ ನೋಡಿ, ಒಂದು ಸಹ ಹಾಕಲಿಲ್ಲ ನಾನು. ಇದಕ್ಕೆ ಸ್ಲೀವ್ಸ್ ಹಾಕಿಲ್ಲ ನಾನು, ಸ್ಲೀವ್ಲೆಸ್ ಇದು ನೋಡಿ. ಮತ್ತು ಇದಾದರೂ ನಾನು ಹಾಕಿದ್ದೇನೆ, ಇದು ಚೆಂದ ಕಾಣ್ತದೆ. ಮತ್ತು ಹಾಕಲಿಕ್ಕೆ ಸ್ವಲ್ಪ ಕಂಫರ್ಟೇಬಲ್ ಆಗ್ತದೆ. ಇದರಲ್ಲಿ ಒಂದು ನನ್ನ ಫೋಟೋ ಸಹ ಇದೆ, ಚೆಂದ ಇದೆ ನೋಡಿ. ಇದು ಚೆಂದ ಇದೆ, ಬಿಗಿ ಎಲ್ಲ ಹೇಳ್ತಾ ಇದೆ ನೋಡಿ. ಚೆಂದ ಇದೆ ಇದು ಸಹ. ದುಪ್ಪಟ ಇಲ್ಲಿ ಬಿಟ್ಟು ಕೆಳಗಡೆ, ಅದು ದುಪ್ಪಟ ಈ ಥರ ಇದೆ ನೋಡಿ. ಇನ್ನೂ ಸಹ ಇದೆ, ತುಂಬ ಇದೆ ನೋಡಿ. ಇದೊಂದಿದೆ, ಇದು ಸಹ ಇದು ಈ ಥರ ಇದೆ ನೋಡಿ. ಇದು ನಾನು ಹಾಕಿದ್ದೇನೆ 1-2 ಸಲ, ಕ್ರಿಸ್ಮಸ್ ದಿನ ಎಲ್ಲ ಹಾಕ್ತಾ ಇದ್ದೇನೆ ನೋಡಿ. ಈ ಥರ ಇದೆ, ಉದ್ದನೇ ಎಲ್ಲ. ನನ್ನ ಎಷ್ಟು ಉದ್ದ ಇದೆ ನೋಡಿ, ಕೈಗೆ ಎಟೋದಿಲ್ಲ ನೋಡಿ, ಎಷ್ಟು ಉದ್ದ ಇದೆ. ನಾನು ಸಹ ಉದ್ದ ಇದ್ದೇನೆ, ಇದು ಬಟ್ಟೆ ಸಹ ಉದ್ದ ಇದೆ ನೋಡಿ, ಚೆಂದ ಕಾಣ್ತದೆ ಅಲ್ವಾ. ಎಷ್ಟು ಕಲೆಕ್ಷನ್ ಇದೆ ನೋಡಿ ನನ್ನ ಹತ್ರ, ಹಾಕಲಿಕ್ಕೆ ಟೈಮ್ ಇಲ್ಲ. ಇದು ನನ್ನ ಮಗಳ ಮದುವೆಯದ್ದು. ಇದು
ಅರ್ಧ ಕೆಳಗೆ ಬಿದ್ದಿದ ಅಂತ. ಇದರಲ್ಲಿ ಕೂಡ ನನ್ನೊಂದು ಫೋಟೋ ಇದೆ ನೋಡಿ. ಇದು ನನ್ನ ಮಗಳ ಮದುವೆಗೆ ತಗೊಂಡದ್ದು ನೋಡಿ. ಹಿಂದುಗಡೆ ಕೂಡ ಉದ್ದ ಇದೆ ನೋಡಿ. ನೋಡಿ ಇದರ ಮೇಲೆ ಇನ್ನೊಂದು ಹಾಕ್ಲಿಕ್ಕಿದೆ. ನೋಡಿ ಅದರ ಮೇಲೆ ಇದು ಹಾಕುವುದು, ಆ ಬಟ್ಟೆಯ ಮೇಲೆ ಇದನ್ನು ಲಂಗ ಥರ ಹಾಕುವುದು. ಇದರ ಬಟ್ಟೆ ಇದು ಲಂಗದ ಥರ ಇದೆ, ಇದು ಅದರ ಮೇಲೆ ಕಟ್ಟುವುದು. ತುಂಬ ಚೆಂದ ಇದೆ ಇದು ಸಹ. ಈ ಥರ ಇದನ್ನು ಕಟ್ಟುವುದು. ಹಾಕುದು ನೋಡಿ, ಡ್ಯೂಟಿಗೆ ಹೋಗುವಾಗ ಹಾಕಬೇಕು. ಸ್ಲೀವ್ಲೆಸ್ ಎಲ್ಲ ನೋಡಿ. ಎಷ್ಟು ಉದ್ದ ಇದೆಯಲ್ಲ. ಮತ್ತೆ ಇದು ಶಾರ್ಟ್ ಡ್ರೆಸ್ ನಂದು. ಎಲ್ಲ ಹೆಂಗಿರುವಾಗ ತಗೊಂಡದ್ದು, ಇನ್ನೂ ಸಹ ಆಗ್ತದೆ ನನಗೆ. ಬಟ್ ನಾನು ಇವಾಗ ಹಾಕುವುದೇ ಇಲ್ಲ, ಇಲ್ಲಿ ಹೋಗುವ ಸಹ. ಚೆಂದ ಇದೆ ನೋಡಿ. ಇದೆಲ್ಲ ಇಲ್ಲೇ ತಗೊಂಡದ್ದು ಬಾರಿನಲ್ಲಿ. ಇದು ಗಿಡ್ಡ ಚಿಕ್ಕದು ಡ್ರೆಸ್ ನೋಡಿ, ಇಷ್ಟೇ ಉದ್ದ. ಇದು ನಂದು ಸೂಟು. ಇಲ್ಲಿಯ ಬಟ್ಟೆಗಳು ನೋಡಿ, ನಾವು ಈ ಥರದ್ದೇ ಹಾಕೋದು ಬಟ್ಟೆ ನೋಡಿ. ಪ್ಯಾಂಟು ಒಳಗಡೆ ಪ್ಯಾಂಟ್ ಇದೆ ನೋಡಿ. ಮತ್ತು ಇದು ಸೂಟು ಚೆಂದ ಕಾಣ್ತದೆ ಇದು ಸಹ. ನಾನು ಮೊದಲೆಲ್ಲ ಹಾಕ್ತಿದ್ದೆ, ಇವಾಗ ಹಾಕೋದೇ ಇಲ್ಲ. ತುಂಬ ಲಕ್ಷ ಆಗ್ತದೆ ನನಗೆ ಹಾಕಲಿಕ್ಕೆ. ಇನ್ನೊಂದಿದೆ ನೋಡಿ, ಎಷ್ಟು ಡ್ರೆಸ್ ಇದೆ ನೋಡಿ ನನ್ನ ಹತ್ರ. ಇದು ಹಾಕೋದೇ ಇಲ್ಲ ನಾನು. 3 ಡ್ರೆಸ್ ಒಂದೇ ಕಲರ್ ಇದ್ದಿದೆ ನನಗೆ. ಇದೆಲ್ಲ ಕಲರ್ ಚೆಂದಪ್ಪ ಲೈಕ್ ಆಗುತ್ತೆ. ಸೊ ಇದು ಕೂಡ ಹಾಕೋದೇ ಇಲ್ಲ ನಾನು. ನೋಡಬೇಕು, ಒಂದೊಂದೇ ಹಾಕಬೇಕು. ಒಳಗಡೆ ಇಟ್ಟದ್ದು ಯಾರಿಗೂ ನೆನಪಿಲ್ಲ, ಹಾಗೆ ಆಗಿದೆ. ಅದು ಇದೊಂದು ಇಂಡಿಯಾದಲ್ಲಿ ಹೊಲಿದು ತಂದದ್ದು. ಏನು ಚೆಂದ ಇಲ್ಲ ಇದು, ಆದರೆ ಚೆಂದ ಕಾಣಿಸ್ತದೆ ನನಗೆ. ಚೆಂದ ಕಾಣ್ತದೆ, ಉದ್ದ ಡ್ರೆಸ್. ಎಷ್ಟು ಇದೆ ನೋಡಿ. ಹಾಕೋದು ಇದು ನಂದು ಶಾರ್ಟ್ ಡ್ರೆಸ್. ಶಾರ್ಟ್ ಇದೆ ನೋಡಿ. ಇದು ಹಾಕ್ತೇನೆ ಇದು ಸಲ. ನಾನು ಮುಂಚೆ ಎಲ್ಲ ಹಾಕಿದ್ದೇನೆ, ಇವಾಗ ಹಾಕೋದಿಲ್ಲ. ತುಂಬ ಡ್ರೆಸ್ ಇದೆ ನೋಡಿ ನನ್ನ ಹತ್ರ. ಇದು ಇಲ್ಲೇ ತಗೊಂಡದ್ದು. ಮತ್ತು ಇದು ಯುರೋಪಿಗೆ ಹೋಗುವಾಗ ಚಳಿಗಾಲಕ್ಕೆ ಹಾಕುವ ಇಂಥ ದಪ್ಪ ಇದೆ ದೊಡ್ಡ ಕೋಟ್ ನೋಡಿ. ಸರಿ ಇದೆ ಕೋಟ್. ಇದು ಚಳಿಗಾಲಕ್ಕೆ ಹಾಕಿ. ಇದು ಇಲ್ಲಿ ಚಳಿ ಇದೆ, ಇಷ್ಟು ಚಳಿ ಇಲ್ಲ ಇಲ್ಲಿ. ಇದು ಎಲ್ಲ ಯುರೋಪ್ ಕಂಟ್ರಿಗೆ UK ಗೆ ಎಲ್ಲ ಹೋಗುವಾಗ ಹಾಕಿದ್ದೆ. ಆವಾಗ ತಗೊಂಡದ್ದು. ಒಂದ್ಸಲ 2-3 ಸಲ ಹೋಗಿದೆ ಅಲ್ಲ, ಆವಾಗ ತಗೊಂಡದ್ದು. ಅದೆಲ್ಲ ಅಂದರೆ ಇಡಬೇಕು. ಇದು ಸಹ ಚಳಿಗಾಲದ್ದು ಕೋಟ್ ಅಷ್ಟೇ. ನನ್ನ ಹತ್ರ ಸಹ ಇದೆ ಹೀಗೇನೆ, ಬಟ್ ಅದು ಉದ್ದ ಇದೆ. ಅದೆಲ್ಲ ಹೀಗೆ ಹಾಕಿ ಇಟ್ಟರೆ ರಗಾಳೆ ಇದೆ, ಧೂಳೆಲ್ಲ ಕುತ್ಕೊಳ್ಳಿಲ್ಲ ಅಲ್ಲ. ಯಾವಾಗ ಸಹ ಹಾಕುವುದಿಲ್ಲ ಅದಕ್ಕೆ. ಇದು ನಂದು ನೆಕ್ಸಸ್ಸಿಂದ ತಗೊಂಡು ಬಂದೆ ನೋಡಿ. ಇದು ಉದ್ದ ಇದೆ, ನಾನು ಹಾಕಿದ್ದೆ. ಈ ಥರ ಇದೆ ನೋಡಿ, ಉದ್ದ ಇದೆ ಕೋಟ್. ಇದು ತುಂಬ ವರ್ಷ ಆಯಿತು ತಗೊಂಡದ್ದು. ಇದು ಕೂಡ ಚಳಿಗಾಲಕ್ಕೆ ಮಾತ್ರ ಹಾಕೋದು, ಈ ಸಲ ಹಾಕಿಲ್ಲ ನಾನು. ಮತ್ತು ಇದು ಸಹ ಚಳಿಗಾಲಕ್ಕೆ ಹಾಕೋದು. ಎಲ್ಲ ಇದು ಇವಾಗ ಕ್ಲೀನ್ ಮಾಡಿ ಇಡಬೇಕು ನೋಡಿ. ಇದು ಜಾಕೆಟ್ ಇದೆಲ್ಲ ಯುರೋಪಿಗೆ ಹೋಗುವಾಗ, ಇಲ್ಲಿ ಅದು ಹೋಗುವಾಗ, ಚಳಿ ದೇಶಕ್ಕೆ ಹೋಗುವಾಗ ಹಾಕುವ ಬಟ್ಟೆಗಳು. ಇದರಲ್ಲಿ ತುಂಬ ಇದೆ, ಅಷ್ಟು ಇದೆ ನೋಡಿ ನನ್ನ ಬಟ್ಟೆಗಳು. ತುಂಬ ಇದೆ ಬಟ್ಟೆಗಳು ನೋಡಿ, ಈ ಥರ ಇದೆ. ಇದೆಲ್ಲ ಯಾವಾಗ ಹಾಕುವುದ, ತುಂಬ ಇದೆ. ಎಷ್ಟು ಬಟ್ಟೆ ಇದೆ ನೋಡಿ. ಇದರಲ್ಲಿ ಸಹ ಇದೆ, ಇದು ನನ್ನದೆಲ್ಲ ಬಟ್ಟೆ ನೋಡಿ. ಇದರಲ್ಲಿ ಎಲ್ಲ ನನ್ನ ಸೀರೆಗಳಿವೆ. ನನ್ನ ಮಗಳ ಬಟ್ಟೆ ಇದೆ, ಸೀರೆ ಇದೆ ನೋಡಿ. ಇದು ನನ್ನ ಮಗಳ ಬಟ್ಟೆ, ಅವಳು ಸಹ ಹಾಗೆ ಒಂದು ಸಲ ಹಾಕಿದ್ದಾಳೆ, ಮತ್ತೆ ಇದು ಹಾಕಲೇ ಇಲ್ಲ. ಇದು ನೋಡಿ ಫ್ರೆಂಡ್, ಇದು ನನ್ನ ಮಗಳ ಮದುವೆಯ ರೋಸ್ ಇರ್ತದಲ್ಲ, ಆವಾಗ ನಾನು ಹಾಕಿದ್ದು ಇದು ಸಾರಿ. ಇದು 2 ನನ್ನ ಮಗಳ ಬಟ್ಟೆಗಳು. ಅವಳು ಸಹ 1-2 ಸಲ ಹಾಕಿ ಇಲ್ಲಿಯೇ ಇಟ್ಟಿದ್ದಾಳೆ. ಇದು
ನೋಡಬೇಕು ಇನ್ನು ಯಾವಾಗ ತಗೊಂಡು ಹೋಗ್ತಾಳೆ ಅಂತ. ಸೊ ಅದು ಕೂಡ ಇಲ್ಲಿ ಇಟ್ಟಿದ್ದೇನೆ. ಇದು ಇಷ್ಟು ನಮ್ಮ 2-3 ವರ್ಷದಿಂದ ಹಾಕದ ಬಟ್ಟೆಗಳು. ಇದೆಲ್ಲ ನಾವು ಇವಾಗ ಚಾರಿಟಿ ಬಾಕ್ಸಿಗೆ ಹಾಕಬೇಕು. ತುಂಬ ಹಾಕದೇ ಇದ್ದ ಒಳ್ಳೆ ಬಟ್ಟೆಗಳೇ, ಬಟ್ ತುಂಬ ದಿನ ಹಾಕಲಿಲ್ಲ. ಅದು ಇವಾಗ ಹಾಕಲಿಕ್ಕೆ ಮನಸ್ಸು ಬರೋಲ್ಲ. ಸೊ ಅದು ಇನ್ನು ಚಾರಿಟಿ ಬಾಕ್ಸಿಗೆ ಹಾಕ್ತೇವೆ. ಇಷ್ಟು ಬಟ್ಟೆ ಒಂದು ಕಬೋಟಲ್ಲಿದೆ. ಇನ್ನೂ ಸಹ 3-4 ಕಬೋಟ್ ಇದೆ ಇಲ್ಲಿ. ಎಷ್ಟು ಬಟ್ಟೆ ಇದೆ, ಇನ್ನೂ ಅದನ್ನು ಜೋಡಿಸಿಡಬೇಕು. ಇದು ಖಾಲಿ ನಾನು ಯೂಸ್ ಮಾಡದ ಬಟ್ಟೆ, ಒಂದು 2-3 ವರ್ಷದಿಂದ ಯೂಸ್ ಮಾಡಲಿಲ್ಲ. ಇವಾಗ ಡೈಲಿ ಯೂಸ್ ಮಾಡುವ ಕಬೋಟ್ ಕ್ಲೀನ್ ಮಾಡಲಿಕ್ಕಿದೆ. ಬೇರೆ ಎಲ್ಲ ನನ್ನ ಹಸ್ಬೆಂಡಿದ್ದು ಕಬೋಟ್ ಕ್ಲೀನ್ ಮಾಡಲಿಕ್ಕಿದೆ. ಎಲ್ಲ ಮಾಡಬೇಕು ಇವಾಗ. ಇವತ್ತು ಒಂದು ದಿನ ಇದು ಒಂದು ಮುಗಿಸ್ತೇನೆ. ಇನ್ನು ನೆಕ್ಸ್ಟ್ ವೀಕೆ ಮಾಡೋದು. ನನಗೆ ಆಗೋದಿಲ್ಲ ಇಷ್ಟೆಲ್ಲ ಕ್ಲೀನ್ ಮಾಡಲಿಕ್ಕೆ. ಸೊ ಈ ಯೂಟ್ಯೂಬ್ನಿಂದ ಇದೆ ಅಲ್ಲ ಕೆಲಸ, ಅದೇ. ಸೊ ನಿಮಗೆಲ್ಲ ಹೇಗೆ ಅನಿಸುತ್ತೆ? ನಾವೆಲ್ಲ ಹೆಂಗಸರು ಎಷ್ಟು ಹಣ ವೇಸ್ಟ್ ಮಾಡ್ತೇವಲ್ಲ ಹೀಗೆಲ್ಲ ಅನಾವಶ್ಯ ವಸ್ತುಗಳನ್ನೆಲ್ಲ ತಂದು ಇಡುವುದು ಮಾತ್ರ, ಹಾಕೋದಿಲ್ಲ. ಸೊ ನೀವು ಸಹ ಹೀಗೆ ಮಾಡ್ತೀರಾ? ನನ್ನ ವಿಡಿಯೋ ನೋಡಿ ನಿಮಗೆ ಏನು ಅನಿಸಿತು? ನನ್ನ ವಿಡಿಯೋ ನಿಮಗೆ ಲೈಕ್ ಆದರೆ, ಇಲ್ಲಾಂದರೆ ಏನು ಕಮೆಂಟ್ ಇದ್ದರೆ ಹಾಕಿ, ಲೈಕ್ ಕೊಡಿ. ಮತ್ತು ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಆಯಿತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.